ಬೆಳಗಾವಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಹತ್ತರ್ಗಿ ಟೋಲ್ ನಾಕಾದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಂಥ ರೈತರನ್ನ ಇವತ್ತು ತಡೆಯಲು ಪೊಲೀಸರು ಮುಂದಾದಾಗ ಇವತ್ತು ಅಲ್ಲಿ ಹತ್ತರ್ಗಿ ಟೋಲ್ ನಾಕಾದಲ್ಲಿ ಕಲ್ಲು ತೂರಾಟ ನಡೆದಿದೆ. ರೈತರ ಹೋರಾಟ ಹಿಂಸಾಚಾರಕ್ಕೆ ತಿರುಗಿದೆ. ಒಟ್ಟಾರೆಯಾಗಿ ಇವತ್ತು ಪೊಲೀಸರು ಯಾವುದೇ ರೀತಿಯಲ್ಲಿ ಹೆದ್ದಾರಿ ತಡೆ ಮಾಡಬಾರ್ದಂತ ಹೇಳಿ ರೈತರನ್ನ ತಡೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ರೈತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆದು ಪೊಲೀಸರು ರೈತರನ್ನು ತಡೆಯಲು ಯತ್ನಿಸಿದಾಗ ರೈತರು ಎಚ್ಚೆತ್ತುಕೊಂಡು ರೊಚ್ಚಿಗೆದ್ದು ಮತ್ತು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಹಲವಾರು ವಾಹನಗಳು ಗಾಜುಗಳು ಪುಡಿಯಾಗಿವೆ. ಕಲ್ಲು ತೂರಾಟ ನಡೆದಿದೆ. ಆದರೂ ಕೂಡ ಪೊಲೀಸರು ರೈತರನ್ನ ತಡೆಯುವಂತಹ ರೈತರನ್ನ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿದರು. ಅಂದರೆ ಹೆದ್ದಾರಿ ಸಂಚಾರವನ್ನು ಸುಗಮಗೊಳಿಸಲಿಕ್ಕೆ ಪೊಲೀಸರು ಮುಂದಾದಂತಹ ಸಂದರ್ಭದಲ್ಲಿ ರೈತರು ರೊಚ್ಚಿಗೆದ್ದು ವಾಹನಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿದಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಹತ್ತರ್ಗಿ ಟೋಲ್ ನಾಕಾ ಬಳಿ ನಡೆದಿದೆ. ಹೀಗಾಗಿ ಪೊಲೀಸರು ತಕ್ಷಣ ಮಧ್ಯಸ್ಥಿಕೆ ವಹಿಸಿ ತಕ್ಷಣ ಧಾವಿಸಿ ಎಲ್ಲ ಪ್ರತಿಭಟನಾಕಾರರನ್ನ ಚದುರಿಸಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಿದ್ದಾರೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ತಡೆಯುವಂತಹ ನಿರ್ಧಾರವನ್ನ ಕಬ್ಬು ಬೆಳೆಗಾರರು ಮಾಡಿದ್ರು. ಆದ್ರೆ ಏನತ್ರಿ ಪೊಲೀಸರು ನಿಮ್ ಕೈ ಮ್ಯಾಗ ಬಿಡದ್ರಿ ನುಗ್ಸಾಡತ್ನೇ ಹತ್ತಿತ್ರಿ. ಕಲ್ಲು ತೂರಾಟ ನಡೆದಿದೆ. ಹೀಗಾಗಿ ಹಲವಾರು ಜನ ಗಾಯ ಕೂಡ ಗೊಂಡಿದ್ದಾರೆ. ಹಲವಾರು ವಾಹನಗಳು ಕೂಡ ಜಖಂಗೊಂಡಿವೆ. ವಾಹನಗಳ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನು ನಡೆಸಿದ್ರಿಂದ ಕೆಲ ಕಾಲ ಅಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತು, ಉದ್ವಿಗ್ನಗೊಂಡಿತ್ತು. ಪೊಲೀಸರ ನಿಯಂತ್ರಣ ಅಲ್ಲಿ ತಪ್ಪಿತ್ತು. ಹೀಗಾಗಿ ಯಾಕಂತಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಜಮಾವಣೆಯಾಗಿದ್ರು. ಮೊದಲು ಅವರು ರಾಷ್ಟ್ರೀಯ ಹೆದ್ದಾರಿ ತಡೆಯನ್ನು ಇವತ್ತು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ರು. ಆದರೆ ಪೊಲೀಸರು ಅವರನ್ನ ನಿಯಂತ್ರಿಸಲು ಮತ್ತು ಅವರನ್ನ ತಡೆಯಲು ಪ್ರಯತ್ನವನ್ನ ಮಾಡಿದಂತಹ ಅಲ್ಲಿ ಕಲ್ಲು ತೂರಾಟ ನಡೆದಿರುವಂತಹ ಘಟನೆ ನಡೆದಿದೆ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಲೆ ಅಂದ್ರೆ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆಯನ್ನ ಕೊಡಲೇ ಅಂತೇಳಿ ಪೊಲೀಸರು ನಿಮ್ ಕೈ ರೈತರು ಪಟ್ಟು ಹಿಡಿದು ಕಳೆದ 2-3 ವಾರಗಳಿಂದ ಬೆಳಗಾವಿ ಹರಗಾಪುರ ಕ್ರಾಸ್ ಹತ್ರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ತಡೆಯನ್ನ ಮಾಡಲಿಕ್ಕೆ ರೈತರು ನಿರ್ಧಾರ ಮಾಡಿದ್ರು. ಆದ್ರೆ ನಿನ್ನೆ ಸಚಿವ ಶಿವಾನಂದ ಪಾಟೀಲ್ ಮಧ್ಯಸ್ಥಿಕೆ ವಹಿಸಿ ರೈತರನ್ನ ಮನವೊಲಿಸಿ ಇವತ್ತು 2 ದಿನ ನಮಗೆ ಕಾಲಾವಕಾಶ ಕೊಡಿ ಅಂತ ಮಾಡಿದ್ರು. ಆದ್ರೆ ಆ ಪ್ರಕಾರ 2 ದಿನ ರಾಷ್ಟ್ರೀಯ ಹೆದ್ದಾರಿ ತಡೆಯನ್ನು ಮುಂದೂಡಲಾಗಿತ್ತು. ಆದರೆ ಕೆಲವು ಸಂಘಟನೆಗಳು ಸರ್ಕಾರದ ಮಟ್ಟಿಗೆ ಸ್ಪಂದಿಸಿದ್ದವು. ಆದರೆ ಕೆಲವು ರೈತ ಪರವಾದಂತಹ ಸಂಘಟನೆಗಳು ಇಲ್ಲ, ಸರ್ಕಾರ ಬೆಲೆಯನ್ನು ನಿಗದಿ ಮಾಡುವವರೆಗೂ 3,500 ರೂಪಾಯಿ ಬೆಲೆಯನ್ನು ನಿಗದಿ ಮಾಡುವವರೆಗೂ ಪೂರ ಹೋರಾಟವನ್ನು ನಡೆಸುವುದಿಲ್ಲ ಅಂತೇಳಿ ಪಟ್ಟು ಹಿಡಿದು ಇವತ್ತು ಅಲ್ಲಿ ಹತ್ತರ್ಗಿ ಟೋಲ್ ನಾಕಾ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತಹ ರೈತರು ರಾಷ್ಟ್ರೀಯ ಹೆದ್ದಾರಿ ತಡೆಯನ್ನು ತಡೆಯಲಿಕ್ಕೆ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿದೆ. ಹಲವಾರು ಜನರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿವೆ. ಜೊತೆಗೆ ಹಲವಾರು ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆದಿರುವುದರಿಂದ ವಾಹನಗಳು ಕೂಡ ಜಖಂಗೊಂಡಿವೆ. ಈಗ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ದಾರೆ. ಈಗೇನು ಮಾಡಕ್ ಬರಂಗಿಲ್ಲ. ಮಾಡ್ಕೋತಾರೆ.